ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು 3 ಸಾವುಗಳ ಬಗ್ಗೆ ಇವತ್ತು ನಾನು ಕೇಳಿದೆ. ಆದ್ದರಿಂದ ಇವತ್ತು ಈ ಸಾವು ಅಂದರೆ ಏನು? ಈ ಸಾವು ಅನ್ನೋದು ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಅಲ್ವಾ? ಆದರೂ ಮನುಷ್ಯನು ನಾನು ಶಾಶ್ವತವಾಗಿ ಬದುಕ್ತೇನೆ, ಈ ಒಂದು ಜಗತ್ತನ್ನು ಆಳ್ಬಿಡ್ತೇನೆ, ಈ ಜಗತ್ತಿನ ಬಗ್ಗೆ ನಾನು ಎಲ್ಲ ರೀತಿಯಾಗಿಯೂ ಕೂಡ ಆಧಿಪತ್ಯವನ್ನು ಸಾಧಿಸ್ತೇನೆ, ಎಲ್ಲದರ ಮೇಲೂ ಕೂಡ ಅಧಿಕಾರವನ್ನು ಸ್ಥಾಪಿಸ್ತೇನೆ ಅಂತಾನೆ ಜೀವನ ನಡೆಸ್ಕೊಳ್ತಾನಲ್ಲ, ಹಾಗೂ ಜೀವನ ಮಾಡ್ತಾನಲ್ಲ, ಏನೆಲ್ಲ ಸಂಗ್ರಹಿಸಿ ಇಡೋದಕ್ಕೆ ಪ್ರಯತ್ನ ಪಡ್ತಾನಲ್ಲ. ಈ ಸಾವು ನಿಜವಾಗಿಯೂ ಎಷ್ಟು ಅನಿಶ್ಚಿತತೆಯಿಂದ ಕೂಡಿದೆ, ಹಾಗೂ ಈ ಸಾವು ಎಲ್ಲರಿಗೂ ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ಇರುವ ಒಂದು ಸಂದರ್ಭದಲ್ಲಿ ಮತ್ತು ಜೀವಮಾನದಲ್ಲಿ ಒಳ್ಳೆಯತನದಿಂದ ನಡೆದುಕೊಂಡು ಸಂತೋಷದಿಂದ ಬಾಳಿ ಇತರರಿಗೂ ಕೂಡ ಸಾಧ್ಯವಾದರೆ ಸಂತೋಷ ಕೊಡೋಣ, ಇಲ್ಲ ಅಂದರೆ ನಾವು ಕಷ್ಟ ಅಂತ ಕೊಡೋದು ಬೇಡ, ಒಬ್ಬರಿಗೆ ಅನ್ಯಾಯ ಮಾಡೋದು ಬೇಡ, ಒಬ್ಬರಿಗೆ ನೋವು ಕೊಡೋದು ಬೇಡ, ಅದರಂತೆ ನಡೆದುಕೊಂಡ್ರೆ ಅಷ್ಟೇ ಸಾಕು ಎಂಬುವಂತಹ ಅಂಶವನ್ನು ಕೂಡ ತಿಳಿದುಕೊಳ್ಳದೆ ಮನುಷ್ಯನು ನಡ್ಕೊಳ್ತಾನಲ್ಲ ಎಂಬುದಾಗಿ ಇವತ್ತು ನಾನು ಈ ಒಂದು ಸಾವಿನ ಬಗ್ಗೆ ನಿಜವಾಗಿಯೂ ನಮ್ಮ ಶಾಸ್ತ್ರಗಳು ಏನು ಹೇಳಿದೆ, ಈ ಸಾವಾದಾಗ ಮನುಷ್ಯನಿಗೆ ದುಃಖ ಯಾಕಾಗುತ್ತೆ ಎಂಬುದರ ಬಗ್ಗೆ ಮಾತನಾಡಬೇಕು ಅಂತ ಇದ್ದೇನೆ. ಇವತ್ತು ನನ್ನ ಗುರುಗಳಾದಂತಹ ರಘುನಾಥ ಶಾಸ್ತ್ರಿ ಎಂಬುವಂತಹವರು ಕೂಡ ನಿಧನರಾಗಿದ್ದಾರೆ. ಇವತ್ತು 3 ಸಾವು ಕೇಳಿದೆ ಅಂತ ಹೇಳಿದೆ. ಅದರಲ್ಲಿ ನನ್ನ ಗುರುಗಳು ನಾನು ಕಾಲೇಜಿನಲ್ಲಿ ಇದ್ದಾಗ, ಅಂದರೆ 16 ವರ್ಷಗಳು ತುಂಬಿ 17ನೇ ವರ್ಷಕ್ಕೆ ಮೊದಲನೇ PUCಗೆ ನಾನು ಹೋದಾಗ ನನಗೆ ಪ್ರಪ್ರಥಮ ಬಾರಿಗೆ ಪರಿಚಯವಾಗಿ ದೇವಸ್ಥಾನದಲ್ಲಿ ಅವರು ರಾಮಾಂಜನೇಯ ದೇವಸ್ಥಾನ ಬೆಂಗಳೂರಿನ ಹನುಮಂತನಗರದಲ್ಲಿ ಇರೋದು, ಅಲ್ಲಿ ನಾನು ಸಾಕಷ್ಟು ನನ್ನ ಕಾಲೇಜಿನ ದಿನಗಳನ್ನು ಅಲ್ಲಿ ಕಳೆದಿದ್ದೇನೆ. ಅಲ್ಲಿ ಅವರು ನನಗೆ ಪರಿಚಯ ಆಗಿದ್ದು, ಅವರಿಂದ ನನಗೆ ಈ ಒಂದು ಆಧ್ಯಾತ್ಮಿಕ ಗ್ರಂಥಗಳ ಪರಿಚಯ ಆಯಿತು, ವೇದಾಂತದ ಪರಿಚಯ ಆಯಿತು. ಸೊ ನನಗೆ ಆಧ್ಯಾತ್ಮಿಕ ಬೀಜವನ್ನು ಬಿತ್ತಿದಂತಹ ಗುರುಗಳು ಅಂತ ಹೇಳಿದರೆ ಖಂಡಿತವಾಗಿಯೂ ತಪ್ಪಾಗಲಾರದು. ಇವತ್ತು ಅವರ ನಿಧನ ಆಯಿತು. ಅವರ ಶರೀರ ಪಂಚಭೂತಗಳಲ್ಲಿ ಲೀನ ಆಯಿತು. ಅವರು ನಮಗೆ ಈ ಒಂದು ಬದುಕಿದ್ದಂತಹ ಸಂದರ್ಭದಲ್ಲಿ ಅವರು ನಮಗೇನು ಹೇಳ್ತಾ ಇದ್ರು ಅಂದರೆ, ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮೊನ್ನೆ ಹೋದ ವಾರ ಎಲ್ಲ ನಾನು ಅವರಿಗೆ ಗಂಟಲು ಕ್ಯಾನ್ಸರ್ ಅಂತ ಹೇಳಿ ಗೊತ್ತಾಗಿ ಇಮಿಡಿಯೇಟ್ ಆಗಿ ಹೋಗಿ ಅವರನ್ನು ನೋಡಲಿಕ್ಕೆ ಅಂತ ಹೋಗಿದ್ದೆ, ನೋಡಿಕೊಂಡು ಕೂಡ ಬಂದೆ ನಾನು. ಅಂತಹ ಸಂದರ್ಭದಲ್ಲಿ ಅವರು ಒಂದು ವಾಕ್ಯವನ್ನು ಬರೆದುಕೊಟ್ಟರು, ನನಗೆ ಅಂತಿಮ ಆಶೀರ್ವಾದವನ್ನು ಮಾಡಿದ್ದು ಉಂಟು. ಅದೇನಪ್ಪ ಅಂತ ಹೇಳಿದ್ರೆ, ಯಾರ ಮೇಲೂ ಕೂಡ ಅಟ್ಯಾಚ್ಮೆಂಟನ್ನು ತೀರಾ ಇಟ್ಟುಕೊಳ್ಳಬೇಡ, ಯಾರ ಮೇಲೂ ಮೋಹವನ್ನು ಇಟ್ಟುಕೊಳ್ಳಬೇಡ, ಅದೇ ದುಃಖಕ್ಕೆ ಕಾರಣ. ಮತ್ತು ನಿನ್ನ ಆಧ್ಯಾತ್ಮಿಕ ಸಾಧನೆ ಹಾಗೂ ನಿನ್ನ ನಿಸ್ವಾರ್ಥ ಸೇವೆ, ಸಮಾಜದ ಮೇಲೆ ನಿನಗೆ ಇರುವಂತಹ ಕಳಕಳಿ, ಇದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಇದನ್ನು ಹೀಗೆ ಮುಂದುವರಿಸು, ಜೀವನದ ಸಾಫಲ್ಯವನ್ನು ಹೊಂದುತ್ತೀಯಾ ಇಂತಿ ಆಶೀರ್ವಾದಗಳೊಂದಿಗೆ ಅಂತ ಹೇಳಿ ಅವರು ಬರೆದು ಆಶೀರ್ವಾದವನ್ನು ಮಾಡಿದರು. 2 ತಿಂಗಳು ಬದುಕ್ತಾರೆ ಅಂತ ಹೇಳಿದರು. ಆದರೆ ನಾನು ಹೋಗಿ ಬಂದು ಸರಿಸುಮಾರು 10 ದಿನಗಳ ಅಂತರದಲ್ಲೇ ಅವರು ತೀರಿ ಹೋದರು. ಇವತ್ತು ಮನಸ್ಸಿಗೆ ಬಹಳ ದುಃಖ ಇದ್ದರೂ ಕೂಡ ವೇದಾಂತವನ್ನು ಅವರು ನಮಗೆ ಕಲಿಸಿಕೊಟ್ಟಿರೋದ್ರಿಂದ ಅದನ್ನೆಲ್ಲವನ್ನು ಕೂಡ ಮರೆತು ಮೋಹವನ್ನು ಹೊಂದಬೇಡ. ಸಾವು ಅಂದರೆ ಈ ದೇಹದಿಂದ ಆ ಚೇತನ ಹೊರಗಡೆ ಹೋಯಿತು ಅಷ್ಟೇ. ಆ ಶರೀರ
ಪಂಚಭೂತಗಳಿಂದ ಆದದ್ದು, ಪಂಚಭೂತಗಳಲ್ಲಿ ಲೀನ ಆಗೋಗುತ್ತೆ. ಗುರುವಿಗೆ ಎಂದಿಗೂ ಸಾವಿಲ್ಲ, ಜೀವಕ್ಕೆ ಸಾವಿಲ್ಲ. ಸಾವು ಅಂತ ಹೇಳಿದ್ರೆ ಕೇವಲ ಹರಿದು ಹೋದ ಬಟ್ಟೆಯನ್ನು ಬಿಸಾಕಿ ಮತ್ತೊಂದು ಬಟ್ಟೆಯನ್ನು ಹಾಕಿಕೊಳ್ಳುವುದು ಅಷ್ಟೇ ಅಂತ ಹೇಳಿ ನಮಗೆ ಮೊದಲೇ ಅವರು ಧೈರ್ಯವನ್ನು ಕೊಟ್ಟಿದ್ದರು. ಹಾಗೂ ಈ ಒಂದು ಸಾವು ಅಂದರೆ ಒಂದು ಶರೀರವನ್ನು, ಜೀರ್ಣವಾದಂತಹ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಹೊಂದುವುದಾಗಿದೆ ಅಷ್ಟೇ. ನೋಡಿ, ನಾವು ವೇದಾಂತದ ದೃಷ್ಟಿಯಿಂದ ನೋಡಿದಾಗ ಈ ಸಾವು ಅನ್ನೋದು ಒಂದು ಪ್ರಕ್ರಿಯೆ ಮಾತ್ರ ಆಗುತ್ತೆ. ಅಂದರೆ ಈಗ ಅವರಿಗೆ ಗಂಟಲ ಕ್ಯಾನ್ಸರ್ ಇತ್ತು, ಆ ಒಂದು ಶರೀರ ಜೀರ್ಣ ಆಗಿತ್ತು, ದೇಹ ಕೃಶ ಆಗ್ತಾ ಇತ್ತು, ಸಣ್ಣಗಾಗ್ತಾ ಇತ್ತು, ಆ ನೆರಳಾಟ ಮತ್ತು ಉಸಿರಾಟದ ತೊಂದರೆ ಇದೆಲ್ಲವನ್ನು ಆ ಒಂದು ಜೀವ ಆ ದೇಹದಲ್ಲಿ ಅನುಭವಿಸ್ತಾ ಇತ್ತು. ನೋಡಿ, ಅಂತಹ ಸಂದರ್ಭಗಳಲ್ಲಿ ಶರೀರವನ್ನು ಬಿಟ್ಟು ಶರೀರ ಹೋಗಿದ್ದೆ ಆದಲ್ಲಿ, ಜೀವ ಹೋಗಿದ್ದೆ ಆದಲ್ಲಿ, ಆಗ ಆ ಒಂದು ಜೀವ ಸಂತೋಷವನ್ನು ಪಡುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ನರಳಾಟ, ಆ ಗೋಳಾಟ ಇರುತ್ತೆ ಆ ಶರೀರದಲ್ಲಿ. ಆದ್ದರಿಂದ ಅಂತಹ ಶರೀರದಿಂದ ಹೊರಗಡೆ ಬಂದಾಗ ನಾವೇನು ಮಾಡಬೇಕು? ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗುವಂತೆ ಮಾಡಿ, ಪ್ರಾರ್ಥನೆಯನ್ನು ಮಾಡಿ, ಭಗವಂತನ ಕೃಪೆ ಅವರ ಮೇಲೆ ಬೀಳುವಂತೆ ಮಾಡಿ, ನಮ್ಮ ಪುಣ್ಯದ ಕೆಲವು ಭಾಗವನ್ನು, ಫಲವನ್ನು ಅವರಿಗೆ ಧಾರೆ ಎರೆದು ಆ ಆತ್ಮಕ್ಕೆ ಸದ್ಗತಿ ಸಿಗುವಂತಾಗಲಿ ಅಂತ ಹೇಳ್ತಾ, ಮತ್ತು ಅವರು ಇನ್ನು ಅತ್ಯುನ್ನತವಾದಂತಹ ಒಂದು ಪದವಿಗೆ ಏರಲಿ. ಆ ಪದವಿ ಯಾವುದು? ಆಧ್ಯಾತ್ಮಿಕ ಉನ್ನತ ಪದವಿ ಮೋಕ್ಷ ಆಗಿದೆ. ಅದಕ್ಕೆ ಅವರು ಆ ಒಂದು ಪಥದಲ್ಲಿ ಮುಂದುವರಿಯುವಂತಾಗಲಿ ಅಂತ ಹೇಳ್ತಾ, ನಾನು ಈ ಒಂದು ಸಾವು ಅಂತ ಹೇಳಿದ್ರೆ ಕೇವಲ ಶರೀರಗಳ ಬದಲಾವಣೆ, ಬಟ್ಟೆಯನ್ನು ತೆಗೆದು ಇನ್ನೊಂದು ಬಟ್ಟೆಯನ್ನು ಹಾಕಿಕೊಂಡಂತೆ. ಆದ್ದರಿಂದ ಯಾವುದಕ್ಕೂ ಸಾವಿಲ್ಲ. ನೋಡಿ, ಪಂಚಭೂತಗಳಿಂದ ಈ ಶರೀರ ಆಯಿತು, ಪಂಚಭೂತಗಳಿಗೆ ಸೇರಿತು. ಅಂದರೆ ಗೀತೆಯಲ್ಲಿ ಹೇಳುತ್ತೆ, ಅವ್ಯಕ್ತಾಧೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾಪರಿದೇವನ. ಈ ಒಂದು ಶರೀರ ಬರುವುದಕ್ಕಿಂತ ಮುಂಚೆ ಅವ್ಯಕ್ತವಾಗಿತ್ತು, ನಂತರ ವ್ಯಕ್ತವಾಯಿತು, ಗೋಚರ ಆಯಿತು ಕಣ್ಣಿಗೆ, ಅದು ಮತ್ತೆ ಅವ್ಯಕ್ತದ ಕಡೆಗೆ ಹೊರಟೋಯಿತು. ಹಾಗೆ ಈ ಒಂದು ಅವ್ಯಕ್ತದ ಕಡೆಗೆ ಹೋಗಿದ್ದು ಮತ್ತೆ ತಿರುಗ ಅದು ಬಳಸಿ ವ್ಯಕ್ತವಾಗಲೇಬೇಕು. ಅಂದರೆ ಈ ಒಂದು ಸಂಯೋಗ ವಿಯೋಗ ಅಂತ ಹೇಳಿ ನಾವು ಕರಿತೇವೆ. ಸಂಯೋಗ ಅಂದರೆ ಸೇರುವಂಥದ್ದು, ವಿಯೋಗ ಅಂದರೆ ಹೋಗುವಂಥದ್ದು. ಅಂದರೆ ಈ ಸಂಯೋಗ ವಿಯೋಗಗಳು ಈ ಒಂದು ಜೀವನದ ಚಕ್ರದಲ್ಲಿ, ಸಂಸಾರ ಚಕ್ರದಲ್ಲಿ ಇದ್ದೇ ಇರುತ್ತೆ. ಯಾವುದು ಸಂಯೋಗ ಆಗುತ್ತೋ ಅದು ವಿಯೋಗ ಆಗಲೇಬೇಕು. ನೋಡಿ, ಎಂತಹ ಒಂದು ಕಹಿ ಸತ್ಯ. ಯಾವುದೇ ಒಂದು ಸಂಬಂಧ ಅನ್ನೋದು ಪ್ರಾರಂಭ ಆಯಿತು ಅಂದರೆ ಅದು ಅಂತ್ಯ ಆಗಲೇಬೇಕು. ಗಂಟು ಹಾಕಿದರೆ ಆ ಗಂಟು ಬಿಚ್ಚಿಕೊಳ್ಳಲೇಬೇಕು. ಯಾವುದು ಬರುತ್ತೋ ಅದು ಹೋಗೇ ತೀರುತ್ತೆ, ಯಾವುದು ಸೇರುತ್ತೋ ಅದಕ್ಕೆ ವಿನಾಶ ಇದ್ದೇ ಇರುತ್ತೆ. ಯಾವುದು ಆರಂಭ ಆಯಿತು ಅದು ನಾಶ ಆಗೇ ಆಗುತ್ತೆ. ಆರಂಭವಾಗುತ್ತಿದ್ದ ಹಾಗೆಯೇ ಅದರ ಸ್ವರೂಪ ನಾಶದ ಕಡೆಗೆ ಹೋಗ್ತಾ ಇರುತ್ತೆ. ಮನುಷ್ಯ ಹುಟ್ಟಿದ ತಕ್ಷಣವೇ ಆತನು ಒಂದೊಂದು ಕ್ಷಣದ ತನ್ನ ಆಯಸ್ಸನ್ನು ಕಳೆದುಕೊಳ್ಳುತ್ತಾ ಆತನು ಸಾವಿನ ಕಡೆಗೆ ಆತನು ಹೋಗ್ತಾ ಇರ್ತಾನೆ. ನೋಡಿ ಎಷ್ಟು ಸತ್ಯ. ಈ ಯಾವ ಒಂದು ಸಂಯೋಗ ಆಗುತ್ತೋ ಅದು ವ್ಯಕ್ತಿಗಳಾಗಿರಬಹುದು, ಯಾವುದೇ ಸಂಬಂಧಗಳಾಗಿರಬಹುದು, ಭಾವನೆಗಳಾಗಿರಬಹುದು, ವಸ್ತುಗಳಾಗಿರಬಹುದು, ಇದೆಲ್ಲವೂ ಕೂಡ ನಮಗೆ ಬಂತು ಅಂದರೆ ಅದು ಹೋಗೇ ಹೋಗುತ್ತೆ. ಆದರೆ ಮನುಷ್ಯನ ಭ್ರಮೆ ಏನು ಅಂದರೆ, ನಾನು ಇಷ್ಟೆಲ್ಲ ಇವ್ರಿಗೆ ಮಾಡಿದ್ದೇನೆ, ಇವರು ನನ್ನ ಜೊತೆ ಶಾಶ್ವತವಾಗಿ ಇರ್ತಾರೆ, ಇವರು ನನ್ನನ್ನು ಬಿಟ್ಟು ಹೋಗೋದೇ ಇಲ್ಲ, ಅಥವಾ ನಾನು ಅವರನ್ನು ಬಿಟ್ಟು ಹೋಗೋದೇ ಇಲ್ಲ ಅಂತ ಭ್ರಮಿಸ್ತಾನೆ. ಕೆಲವೊಂದು ಸಂಬಂಧಗಳು ನಾವು ಇರುವ ತನಕ ನಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಇರಬಹುದು, ಆದರೆ ಆ ಸಂಬಂಧವೂ ಕೂಡ ಈ ಸಾವು ಎಂಬುವಂತಹ ಒಂದು ಸಣ್ಣ ಸ್ಪರ್ಶದಿಂದ ಅದು ಮರೆಯಾಗಿ ಹೊರಟೋಗುತ್ತೆ ಅಲ್ಲವೇ? ನೋಡಿ, ಬಂದದ್ದು ಹೋಗಲೇಬೇಕು. ಆದ್ದರಿಂದ ಯಾವುದು ಬರುತ್ತೋ ಅದು ಹೊರಟೋಗುತ್ತೆ ಎಂಬುವಂತಹ ನಿಯಮ ಇದು ಪ್ರಕೃತಿಯ ನಿಯಮ, ಲಾ ಆಫ್ ಕರ್ಮ. ಈ ಸಾವು ಅನ್ನೋದು ಕೇವಲ ನಾವು ಇಟ್ಟಿರತಕ್ಕಂತಹ ಒಂದು ಹೆಸರು. ಅಂದರೆ ಆ ವ್ಯಕ್ತಿ ಆಗಲಿ,
ವಸ್ತು ಆಗಲಿ ನಮ್ಮ ಕಣ್ಮುಂದೆ ಇತ್ತು, ಅದು ನಾಶ ಆಯಿತು. ಮತ್ತೆ ತಿರುಗಿ ಅದನ್ನು ನಾವು ನೋಡಲಿಕ್ಕಾಗೋದಿಲ್ಲ. ಅಂತಹ ವ್ಯವಸ್ಥೆಯನ್ನು ನಾವು ಸಾವು ಅಂತ ಹೇಳಿ ಕರಿತಾ ಇದ್ದೇವೆ ಅಷ್ಟೇ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಸಾವು ಎಷ್ಟು ಅನಿಶ್ಚಿತತೆ, ಮತ್ತು ಈ ಜೀವನ ಎಷ್ಟು ಅನಿಶ್ಚಿತತೆ ಅನ್ನೋದಕ್ಕೆ ಇವತ್ತು ನಾನು ಕಂಡಂತಹ ಎರಡನೇ ಸಾವಿನ ಬಗ್ಗೆ ಹೇಳ್ತೇನೆ. ನನ್ನ ಇವತ್ತು ಆಫೀಸ್ ಬೆಳಗ್ಗೆ ನಾನು ಗುರುಗಳ ಒಂದು ಈ ಥರ ಆಯಿತು, ನಿಧನರಾದರು ಅಂತ ಕೇಳಿಸ್ಕೊಂಡು ಆಫೀಸಿಗೆ ಬಂದ ಮೇಲೆ ಇಲ್ಲಿ ನೋಡಿದ್ರೆ ನನ್ನ ಆಫೀಸಿನ ಗಾರ್ಡನ್ನಲ್ಲಿ ಒಂದು ಬೆಕ್ಕು ಸತ್ತಿತ್ತು. ಬೆಕ್ಕು ನಿನ್ನೆ ನಾವು ಕ್ಲೋಸ್ ಮಾಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಆ ಬೆಕ್ಕು 9:30 ಸರಿಸುಮಾರು 9:30 ಸರಿಸುಮಾರಿಗೆ ಅಲ್ಲೇ ಇತ್ತು ಗಾರ್ಡನಲ್ಲಿ, ನಮ್ಮ ಕಣ್ಣು ಮುಂದೆ ಓಡಾಡಿಕೊಂಡು. ಬೆಳಗ್ಗೆ ಬಂದು ನೋಡಿದ್ರೆ ಆ ಬೆಕ್ಕು ಸತ್ತಿತ್ತು. ಏನಿದು ಹೀಗಾಗಿದೆಯಲ್ಲ ಅಂತ ಹೇಳಿ ನಾವು CCTV ಕ್ಯಾಮ್ರಾವನ್ನು ಪರಿಶೀಲನೆ ಮಾಡಿದಾಗ ಇವತ್ತು ಬೆಳಗ್ಗೆ ಒಂದು 8:04 ಆ ಬೆಕ್ಕು ಏನು ಮಾಡಿದೆ, ಆ ರಸ್ತೆಯನ್ನು ದಾಟೋದಕ್ಕೆ ತುಂಬ ರಭಸವಾಗಿ ಹೋಗಿದೆ. 80 ಅಡಿ ರಸ್ತೆ ಹೋಗಿದೆ. ಹೋದ ತಕ್ಷಣವೇ ಆ ಕಡೆಯಿಂದ ಕಾರು ಬಂದು ಅದಕ್ಕೆ ಹೊಡೆದಿದೆ. ಹೊಡೆದ ತಕ್ಷಣವೇ ಅದಕ್ಕೆ ಏಟಾಗಿದೆ. ರಭಸವಾಗಿ ಬಂದ ಆ ಕಾರು ಹೊಡೆದಿದೆ, ಏಟಾಗಿ ಛಂಗ್ ಅಂತ ಒಂದೇ ಒಂದು ಸೆಕೆಂಡಿಗೆ ಅದನ್ನು ಆರ್ಕೊಂಡು ಬಂದು ನಮ್ಮ ಆಫೀಸಿನ ಕಾಂಪೌಂಡ್ ಒಳಗಡೆ ಬಂದು ಜಂಪ್ ಮಾಡಿ ಕೆಳಗಡೆ ಬಿದ್ದು ಅದು ಕೇವಲ 5 ಸೆಕೆಂಡಲ್ಲಿ ನರಳಿ ಸತ್ತು ಹೋಗಿದೆ. ಕ್ಯಾಮ್ರಾದಲ್ಲಿ ನಾನು ಇದನ್ನು ನೋಡಿದೆ, ಸತ್ತು ಹೋಗಿದೆ. ಅಂದರೆ ಪವರ್ಫುಲ್ಲಾಗಿ ಛಂಗ್ ಅಂತ ಆರಿದಂತಹ ಬೆಕ್ಕಿಗೆ ಗೊತ್ತಿಲ್ಲ ಇನ್ನು 5 ಸೆಕೆಂಡಲ್ಲಿ ಪ್ರಾಣ ಹೊರಟೋಗುತ್ತೆ ಅಂತ. ಅಲ್ಲೇನೋ ಬಂತು, ನಿಮಿತ್ತ ಮಾತ್ರ ಏನೋ ಹೊಡೀತು, ಗಾಡಿ ಬಂತು, ಹಾರು ಬಂದು ಬಿದ್ದು ಸತ್ತು ಹೋಯಿತು. ಎಷ್ಟು ಅನಿಶ್ಚಿತತೆಯಿಂದ ಕೂಡಿದೆ ಈ ಒಂದು ಜೀವನ ಅನ್ನೋದು. ಆದ್ದರಿಂದ ಇನ್ನೊಂದು ನಾನು ಸಾವನ್ನು ಕೇಳಿದೆ. ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಸಹೋದ್ಯೋಗಿಗಳು, ವಕೀಲರು, ಅವರ ಮಗ ನೋಡಿ, ಪುತ್ರ ಶೋಕ ನಿರಂತರಂ ಅಂತ ಹೇಳಿ ಕರೀತಾರೆ. ಮಹಾನ್ ಜ್ಞಾನಿಗಳಿಗೂ ಕೂಡ ಪುತ್ರ ಶೋಕ ಅನ್ನೋದು ಅಷ್ಟು ಬೇಗ ಹೊರಟೋಗಲ್ಲ. ಅಂಥದ್ರಲ್ಲಿ ಬೆಳೆದಂತಹ ಮಕ್ಕಳು ಹೋಗ್ಬಿಟ್ರೆ ಕಣ್ಣು ಮುಂದೆ ಎಷ್ಟು ದುಃಖ ಆಗುತ್ತೆ ಅವರಿಗೆ. ಮಾಡಿ ಮೇಲೆ ಓಡಾಡಬೇಕಾದ್ರೆ ಮಳೆ ಬಂದಿದ್ದರಿಂದ ಕಾಲು ಜಾರಿ ಸ್ಲಿಪ್ ಆಗಿ ಬಿದ್ದು ತಲೆಬುರುಡೆ ಹೊರಡಿದು ಸ್ಪಾಟಲ್ಲಿ ಹೋಗಿದ್ದಾರೆ ಅಂತ ಕೇಳಿದೆ. ಇವತ್ತು ನೋಡಿ 3 ಸಾವುಗಳು ನಾನು ಕೇಳಿಸ್ಕೊಂಡಿದ್ದೇನೆ. ಆದ್ದರಿಂದ ಈ ಸಾವು ಮನುಷ್ಯನಿಗೆ ಎಷ್ಟು ದುಃಖವನ್ನು ತರುತ್ತೆ. ಖಂಡಿತ ಅದು ಸಹಜವೇ. ಯಾಕೆಂದರೆ ನಾವು ಆತ್ಮಸ್ವರೂಪಿಗಳೇ ಆಗಿದ್ದರೂ ಕೂಡ, ದೇಹ ಬೇರೆ ಆತ್ಮ ಬೇರೆ ಅಂತ ನಾವು ಮಾತಾಡಿದರೂ ಕೂಡ, ನಮ್ಮ ಸಂಬಂಧಗಳೆಲ್ಲವೂ, ನಮ್ಮ ಭಾವನೆಗಳೆಲ್ಲವೂ, ನಮ್ಮ ಪ್ರೀತಿಗಳು ಎಲ್ಲವೂ ಕೂಡ ಆ ದೇಹದ ಜೊತೆಗೇ ಇರುತ್ತದೆ ಹೊರತು ಆ ಒಳಗಡೆ ಇರುವಂತಹ ಕಣ್ಣಿಗೆ ಕಾಣದ ಜೀವಾತ್ಮನಲ್ಲಿ ಇರೋದಿಲ್ಲ. ಆ ದೇಹದ ಜೊತೆಗೇ ನಮ್ಮ ಭಾವನೆಗಳು ಮಿಳಿತ ಆಗಿರುತ್ತೆ. ಆದ್ದರಿಂದಲೇ ನಮಗೆ ಅಷ್ಟು ದುಃಖ ಆಗುತ್ತೆ. ಇನ್ನು ಮುಂದೆ ಇದನ್ನು ನಾನು ನೋಡೋಕ್ಕಾಗಲ್ವಲ್ಲ, ಇದು ಇನ್ನು ಮುಂದೆ ನನ್ನನ್ನು ಪ್ರೀತಿ ಮಾಡಲ್ವಲ್ಲ, ಮುದ್ದಾಡೋಕ್ಕಾಗಲ್ವಲ್ಲ, ಇಷ್ಟು ನನಗೆ ಪಾಲನೆ ಪೋಷಣೆಯನ್ನು ಮಾಡಿದಂತಹವರು ಇಲ್ವಲ್ಲ, ಅಥವಾ ನೋಡಿ ಅವರಿಗೆ ಮಗನನ್ನು ಸಾಕಿ ಸಲಹಿದ ಮಗ, ಕೈಗೆ ಬಂದ ಮಗ, ತೋಳಿಗೆ ಸಮಾನಾಗಿ ಬಂದಂತಹ ಮಗ ಇಲ್ವಲ್ಲ ಅಂದಾಗ ಅವರು ಮಮ್ಮಲ ಹತ್ತುಕೊಂಡ್ರು. ಅದು ನಮಗೆ ನೋವಾಗಿದೆ. ಇಂತಹ ಒಂದು ಅವಸ್ಥೆಗಳನ್ನು ಮನುಷ್ಯ ನೋಡ್ತಾನೇ ಇರ್ತಾನೆ. ಪ್ರತಿನಿತ್ಯ ಸಾವಾಗೋದನ್ನು ನೋಡ್ತಾ ಇರ್ತಾನೆ. ಕೆಲವರು ಸಾವೇನಾದ್ರು ನೋಡಿದರೆ ನಮಸ್ಕಾರ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಆ ಸಾವನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿಬಿಟ್ರೆ ಬುದ್ಧ ಸಾವನ್ನು ನೋಡಿ ಹೊರಟೋಗ್ತಾನೆ. ಜೀವನ ಇಷ್ಟೇ, ನಾನು ನಶ್ವರ, ಸತ್ತ ಮೇಲೆ ಏನೂ ಇಲ್ವಾ, ಮತ್ತು ಇರೋ ತನಕನ ಇದೆಲ್ಲ ಅಂತ ಹೇಳಿ ವೈರಾಗ್ಯವನ್ನು ತಾಳಿ ಆತ ಹೊರಟೋಗ್ತಾನೆ, ತನ್ನ ಸ್ವರೂಪವನ್ನು ಅರಿತುಕೊಳ್ಳಲು. ಆದ್ದರಿಂದ ಇಲ್ಲಿ ನಾವೇನು ಯೋಚನೆ ಮಾಡಬೇಕು, ಈ ಸಾವು ಅನ್ನೋದು ಮನುಷ್ಯನಿಗೆ ಬಂದೇ ಬರುತ್ತೆ. ಯಾಕೆಂದರೆ ಮನುಷ್ಯ ಹುಟ್ಟಿದಾನಲ್ಲ, ಹುಟ್ಟಿದ ಮೇಲೆ ಸಾಯಲೇಬೇಕು. ಹೇಳಿದ್ನಲ್ಲ, ಸಂಯೋಗ ವಿಯೋಗ, ಯಾವುದು ಬಂತೋ ಅದು ಹೊರಟೋಗುತ್ತೆ. ಈ ತತ್ವವನ್ನು ನಾವು ಅರಿತುಕೊಳ್ಳಬೇಕು. ಹಾಗಾದರೆ ಈ ತತ್ವವನ್ನು ಅರಿತ ಜ್ಞಾನಿಗೆ ಹೃದಯ ಇರಬಾರದ,
ಸಾವಾದಾಗ ಆತನಿಗೆ ನೋವಾಗುವುದಿಲ್ಲವಾ? ಖಂಡಿತ ಆಗುತ್ತೆ. ಆತನಿಗೂ ಭಾವನೆಗಳಿರುತ್ತೆ. ವ್ಯಾವಹಾರಿಕವಾಗಿ ನಾವು ಹೇಗೆ ನಡೆದುಕೊಳ್ಳಬೇಕು ಹಾಗೆಯೇ ನಡೆದುಕೊಳ್ಳಬೇಕು. ನಾವು ಅಲ್ಲಿ ಸ್ಪಂದಿಸಬೇಕಾಗುತ್ತದೆ. ಆ ನೋವಿಗೆ ನಾವು ಸ್ಪಂದಿಸಿ ನಾವು ತಕ್ಷಣಕ್ಕೆ ಎಚ್ಚೆತ್ತುಕೊಳ್ಳಬೇಕು, ಈ ಸಾವು ಅಂದರೆ ಏನು ಅಂತ. ಸೊ ಒಂದು ಶರೀರವನ್ನು ಬಿಟ್ಟು ಆ ಆಯಸ್ಸು ಅಷ್ಟೇ ಇದ್ದಿದ್ದು. ನೋಡಿ, ಮನುಷ್ಯನಿಗೆ ಆಯಸ್ಸು ತೀರಿದ ಮೇಲೆ ಒಂದು ಸಣ್ಣ ಕಲ್ಲನ್ನು ಎಡುವುದರೂ ಕೂಡ ಆತ ಸತ್ತೋಗ್ತಾನಂತೆ. ಅದೇ ಆಯಸ್ಸು ಗಟ್ಟಿಯಾಗಿದ್ದರೆ ಏನೋ ಒಂದು ಕೆಲಸಗಳು ಘಟಿಸಿದಾಗ ತಲೆ ಮೇಲೆ ಕಲ್ಲು ಬಿದ್ದರೂ ಬಂಡೆ ಬಿದ್ರೂ ಆತ ಹೇಗೋ ಬದುಕುಳಿದು ಬಿಡ್ತಾನೆ, ಆಯಸ್ಸು ಗಟ್ಟಿ ಇರುತ್ತೆ ಅಂತ ಹೇಳಿ. ಆದ್ದರಿಂದ ನಾವು ಒಂದು ಕ್ಷಣವೂ ಕೂಡ ಇರೋದಕ್ಕಾಗೋದಿಲ್ಲ ಆಯಸ್ಸು ತೀರಿದ ಮೇಲೆ. ಹಾಗೆ ಆಯಸ್ಸಿದ್ದಾಗ ಎಂತಹ ಒಂದು ಮಧ್ಯದಲ್ಲಿ ಏನೇ ಒಂದು ಸಂದರ್ಭಗಳು ಬಂದರೂ ಕೂಡ ಮನುಷ್ಯ ಸಾಯೋದಿಲ್ಲ. ಆದ್ದರಿಂದ ಈ ಸಾವಿಗೆ ಯಾರು ಹೆದರಿಕೊಳ್ಳಬೇಡಿ. ಸಾವು ಬಂದಾಗ ಬಂದೇ ಬರುತ್ತೆ, ಅದನ್ನು ಯಾರೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಸಂದರ್ಭ ಕೇವಲ ನಿಮಿತ್ತ ಆಗುತ್ತೆ. ಮತ್ತು ಸಾವು ಬರೋದಿಲ್ಲ ಅಂದರೆ ಅದು ಬರೋದಿಲ್ಲ. ಅದು ಬರೋವರೆಗೂ ಕೂಡ ನಾವು ನಮ್ಮ ಈಗಿನ ಪ್ರಸ್ತುತ ಜೀವನವನ್ನು ನಾವು ಸುಂದರವಾಗಿ ಸೃಷ್ಟಿ ಮಾಡಿಕೊಳ್ಬೇಕು. ನಮ್ಮಿಂದ ಇತರರಿಗೆ ತೊಂದರೆ ಆಗದಂತೆ ನಾವು ಬದುಕಬೇಕು. ಮತ್ತು ನಾವು ಇಲ್ಲಿ ಶಾಶ್ವತವಾಗಿ ಇರೋದಿಲ್ಲ. ನಾವು ಇರೋ ತನಕ ಇತರರಿಗೆ ಒಳ್ಳೆಯದನ್ನು ಮಾಡೋಣ. ಒಳ್ಳೆಯದನ್ನು ಮಾಡಲು ನನಗೆ ಶಕ್ತಿ ಇಲ್ಲ ಅಂದರೆ ಇತರರಿಗೆ ಕೆಟ್ಟದನ್ನು ಬಯಸದೇ ಇದ್ದರೆ ಸಾಕು, ಅದೇ ನಾವು ಜಗತ್ತಿಗೆ ಒಳ್ಳೆಯದನ್ನು ಮಾಡಿದ ಹಾಗೆ ಎಂಬುವಂತಹ ಮಾತು ಕೂಡ ಇಲ್ಲಿ ಹೇಳಬಹುದಾಗಿದೆ. ಆದ್ದರಿಂದ ಇಂತಹ ಒಂದು ಸಾವಿನ ಬಗ್ಗೆ ಇವತ್ತು ನಾನು ಮಾತನಾಡಿದ್ದೇನೆ. ಭಗವದ್ಗೀತೆಯಲ್ಲಿ ಇರುವಂತಹ ಶ್ಲೋಕಗಳನ್ನು ಹೇಳಿದ್ದೇನೆ. ಸೊ ಈ ಒಂದು ಆತ್ಮಗಳು ಏನಿದೆ, ಇವತ್ತು ಸತ್ತಂತಹ ಏನೋ ದೇಹವನ್ನು ಬಿಟ್ಟಂತಹ ಆತ್ಮಗಳಿಗೆ ಶಾಂತಿಯು ಸಿಗುವಂತಾಗಲಿ ಮತ್ತು ಸದ್ಗತಿ ಸಿಗಲಿ ಅಂತ ಹೇಳ್ತಾ, ಪರಮಾತ್ಮನಲ್ಲಿ ನಾನು ಒಂದು 10 ಸೆಕೆಂಡ್ ಪ್ರಾರ್ಥನೆಯನ್ನು ಮಾಡ್ತಾ, ಮೌನಾಚರಣೆಯನ್ನು ಮಾಡ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ, ಇತರರಿಗೂ ಕೂಡ ತಿಳಿಸಿ. ಸಾವು ಅನ್ನೋದರ ಬಗ್ಗೆ ತಿಳಿದುಕೊಳ್ಳಲಿ, ಧೈರ್ಯವಂತರಾಗಿ ಅಂತ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮಃ ಶಿವಾಯ.